ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕೃಷಿ ಪ್ರಪಂಚ ವಿತ್ ಕುಸುಮಾ ಕಿರಣ್. ಇವತ್ತು ನಾವು ಸಬಾತ ಭಕ್ಷ್ಯ ಮಾಡೋದನ್ನು ಕಲಿಯೋಣ. ಸಬಾತ ಭಕ್ಷ್ಯ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೊತ್ತಲ್ಲಿ ಮಾಡುವಂಥ ಒಂದು ಪ್ರಸಾದ. ಅದನ್ನು ನಾವು ಸಜ್ಜಿಗೆ ಅಂತ ಕರಿತೀವಿ, ಕೇಸರಿ ಬಾತ್ ಅಂತ ಕರಿತೀವಿ, ಆದರೆ ಅದನ್ನು ಸಬಾತ ಭಕ್ಷ್ಯ ಅಂತ ಹೇಳ್ತೀವಿ. ಅದನ್ನು ಮಾಡೋದನ್ನು ಕಲಿಯೋಣ ಇವತ್ತು. ಮೊದಲಿಗೆ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಅದು ಕರಗಿದ ನಂತರ ಇದು ಸರಿಯಾದ ಪ್ರಮಾಣದಲ್ಲಿ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಆದ್ದರಿಂದ ನೋಡ್ಕೊಳ್ಳಿ, ಕರೆಕ್ಟಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಇವತ್ತು ಚಿರೋಟಿ ರವೆನ ಉಪಯೋಗಿಸ್ತಾ ಇದ್ದೀನಿ. ನೀವು ಬಾಂಬೆ ರವೆ ಸಹ ಉಪಯೋಗಿಸ್ಕೋಬೋದು. ಕೆಲವರು ಬಾಂಬೆ ರವೆನ ಉಪಯೋಗಿಸ್ಕೊಳ್ತಾರೆ. ತುಪ್ಪ ಹಾಕಿದ್ಮೇಲೆ ಅದು ಕರಗಿದ ನಂತರ ನೋಡಿ, ನಾನು ಈ ಬಟ್ಲಲ್ಲಿ ಅಳತೆ ತೊಗೊಂಡಿದ್ದೀನಿ. 1 ಕಪ್ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆನ ಚೆನ್ನಾಗಿ ಹುರ್ಕೋಬೇಕು. ಅದು ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದು ಘಮ ಬರಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅದು ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಕೈ ಆಡಿಸ್ತಾನೇ ಇರಬೇಕು ವೀಕ್ಷಕರೇ, ಹಾಗೆ ಬಿಟ್ಟರೆ ತಳ ಕುತ್ಕೊಂಡ್ಬಿಡುತ್ತೆ. ಆದ್ದರಿಂದ ಕೈ ಆಡಿಸ್ತಾ ಇರಿ. ನೋಡಿ, ಬಣ್ಣ ಬದಲಾಗಿ ಈ ಥರ ಉಡುಡಿಯಾಗಿ ಆಗ್ತಾ ಇದೆ. ಈ ಥರ ಘಮ ಬಂದಾಗ, ನಿಮಗೆ ತುಪ್ಪದ ಘಮ, ರವೆ ಹುರಿತಾ ಇರೋ ಘಮ ಬರೋವಾಗ ನೀವು ಇದಕ್ಕೆ 2 ಕಪ್ ರವೆ ಹಾಲು ಹಾಕ್ಕೋಬೇಕು. 1 ಕಪ್ ಚಿರೋಟಿ ರವೆಗೆ 2 ಕಪ್ ಹಾಲು ಹಾಕ್ಕೋಬೇಕು, ಅದೇ ಅಳತೆನಲ್ಲಿ. ನೋಡಿ, ಇದನ್ನು ಕಾಯಿಸಿ ಆರಿಸಿರೋ ಹಾಲಿದು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗಂಟಾಗದೆ ಇರೋಂಗೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ನೀರನ್ನು ಹಾಕ್ಕೋಬೇಕಂದ್ರೆ ತಣ್ಣೀರು ಹಾಕಂಗಿಲ್ಲ, ಕುದೀತಾ ಇರೋ ನೀರನ್ನು ಹಾಕ್ಕೋಬೇಕು. ಇವಾಗ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀರಲ್ಲ, ಇದಕ್ಕಿವಾಗ ಅದೇ ಬಟ್ಲಲ್ಲಿ 1 ಬಟ್ಲು ನೀರು ಹಾಕ್ಕೊಳ್ಳೋಣ. ನೋಡಿ, ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಗಂಟಾಗಬಾರ್ದು, ನೋಡ್ಕೊಳ್ಳಿ. ನೋಡಿ, ಗಂಟಾಗಿಲ್ಲ.
ಇವಾಗ ಇದಕ್ಕೆ 1 ಕಪ್ ಸಕ್ಕರೆ, ರವೆ ಯಾವ ಕಪ್ಪಲ್ಲಿ ತೊಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ 1 ಕಪ್ ಸಕ್ಕರೆ ಹಾಕ್ಕೊಳ್ಳಿ. ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ನೂ ಒಂದು ಅರ್ಧ ಕಪ್ ಸಕ್ಕರೆ ಹಾಕ್ಕೋಬೋದು, ಬಟ್ ನಾನಿಲ್ಲಿ 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೋಡಿ, ಸಕ್ಕರೆ ಹಾಕ್ಕೊಂಡ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಾಗದೇ ಇರೋಂಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮಧ್ಯ ನೀವು ಸ್ವಲ್ಪ ತುಪ್ಪ ಸೇರಿಸ್ತಾ ಇರಬೇಕು ವೀಕ್ಷಕರೇ. ನಾನಿಲ್ಲಿ ನಾಟಿ ತುಪ್ಪ ಬಳಸ್ತಾ ಇದ್ದೀನಿ. ನಿಮ್ಮ ಮನೇಲಿ ನಾಟಿ ತುಪ್ಪ ಇಲ್ಲ ಅಂದರೆ ನಂದಿನಿ ತುಪ್ಪ ಬೇಕಾದ್ರೂ ಬಳಸ್ಬೋದು. ನೋಡಿ, ಈ ಥರ ತಳ ಬಿಡ್ತಾ ಇರಬೇಕು. ಇನ್ನೇನು ತಳ ಬಿಡ್ತಾ ಇದೆ ಅನ್ನೋವಾಗ ಇದಕ್ಕೆ ನಾವು ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ ಪಚ್ಚಬಾಳೆಹಣ್ಣು ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಚ್ಚಬಾಳೆಹಣ್ಣನ್ನ. ಏಲಕ್ಕಿ ಬಾಳೆಹಣ್ಣು ಸಹ ಹಾಕ್ಕೋಬೋದು. ಸಬಾತ ಭಕ್ಷ್ಯಕ್ಕೆ ಇದೇ ಇಂಪಾರ್ಟೆಂಟು. ಬಾಳೆಹಣ್ಣು ಹಾಕಿ ಮಾಡೋದಕ್ಕೇ ಸಬಾತ ಭಕ್ಷ್ಯ ಅಂತ ಹೇಳ್ತಾರೆ. ಅದು ಚೆನ್ನಾಗಿ ಬೆರೆತ್ಕೊಳ್ಳೋ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಬರ್ತಾ ಇದೆ, ತಳ ಬಿಡ್ತಾ ಇದೆ, ಅಂಟ್ಕೊಳ್ತಾ ಇಲ್ಲ. ಇದಕ್ಕೆ ನಾವು ದ್ರಾಕ್ಷಿ ಗೋಡಂಬಿ ಎಲ್ಲ ಏನನ್ನೂ ಬಳಸಲ್ಲ ವೀಕ್ಷಕರೇ, ಯಾಕಂದರೆ ಇದು ದೇವ್ರಿಗೆ ಮಾಡ್ತಿರೋ ಪ್ರಸಾದ ಆದ್ದರಿಂದ ದ್ರಾಕ್ಷಿ ಗೋಡಂಬಿನ ಬಳಸಲ್ಲ. ಬೇಕಾದರೆ ನೀವು ಮನೆಗೆ ಮಾಡ್ಕೊಳ್ಳೋಂಗಿದ್ರೆ ಹಾಕೋಬೋದು. ನೋಡಿ, ಇದಾಗ್ತಾ ಇದೆ. ಇವಾಗ ಇದಕ್ಕೆ ಒಂಚೂರು ತುಪ್ಪ ಬಿಡೋಣ ಲಾಸ್ಟಲ್ಲಿ, ಕೊನೆಯಲ್ಲಿ ಒಂಚೂರು ತುಪ್ಪ, ಜಾಸ್ತಿ ಬೇಡ, ಸ್ವಲ್ಪ. ನೋಡಿ, ಚೆನ್ನಾಗಿ ಬರ್ತಾ ಇದೆ. ಇದು ಈ ಥರ ಬರಬೇಕು. ತುಪ್ಪ ಬರ್ತಾ ಇದೆ ಅಂದರೆ ನಮ್ಮ ಸಬಾತ ಭಕ್ಷ್ಯ ಅಂದರೆ ಸಜ್ಜಿಗೆ ಸಿದ್ಧವಾಗಿದೆ ಅಂತ ಅರ್ಥ. ನೋಡಿ, ಒಂಚೂರು ಅಂಟುತ್ತಾ ಇಲ್ಲ, ಈ ಥರನೇ ಇರಬೇಕು. ನೋಡಿ ವೀಕ್ಷಕರೇ, ಸಬಾತ ಭಕ್ಷ್ಯ ಸಿದ್ಧವಾಗಿದೆ. ಇದನ್ನು ದೇವ್ರಿಗೆ ನೈವೇದ್ಯ ಮಾಡ್ಕೋಬೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.